ಏ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸ್ಮಿತಾ. ನಾನಿವತ್ತು ಈಸಿಯಾಗಿ ಟೀ ಟೈಮಲ್ಲಿ ಮಾಡೋವಂಥ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಮಕ್ಕಳೆಲ್ಲ ಸ್ಕೂಲಿಂದ ಬಂದಾಗ ಅವ್ರಿಗೇನು ಮಾಡೋದು ಅಂದಾಗ ಈ ರೆಸಿಪಿನ ಟ್ರೈ ಮಾಡಿ. ಸೊ ಮೊದಲಿಗೆ ನಾನಿಲ್ಲೊಂದು ಬೌಲ್ಗೆ ಬೇಯಿಸಿ ಸಿಪ್ಪೆ ತೆಗೆದು ನೀಟಾಗಿ ಸ್ಮ್ಯಾಶ್ ಮಾಡಿರೋವಂಥ ಸ್ವೀಟ್ ಪೊಟ್ಯಾಟೊ, ಸಿಹಿಗೆಣಸು ಬರುತ್ತಲ್ಲ ಅದು, ಅದ್ರ ಜೊತೆಗೆ ಕಟ್ ಮಾಡಿರೋದು ಒಂದು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಸ್ಪೂನಷ್ಟು ಕಡಲೆ ಹಿಟ್ಟು, 1/4 ಟೀ ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ. ಅದಾದಮೇಲೆ ನಾನಿಲ್ಲಿ 2 ಪೀಸ್ ಬ್ರೆಡ್ನ ತೊಗೊಂಡಿದ್ದೀನಿ. ಸೊ ಬ್ರೆಡ್ ಹಾಕೋದ್ರಿಂದ ಈ ಸ್ನ್ಯಾಕ್ಸ್ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸ್ವೀಟ್ ಪೊಟ್ಯಾಟೋಲ್ಲಿ ನೀರಿರೋದ್ರಿಂದ ಅದು ನೀಟಾಗಿ ಬೈಂಡ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ 2 ಪೀಸ್ನ ಬಳಸಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಬಳಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಅದಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಉಂಡೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಬಾಣಲಿಗೆ ಎಣ್ಣೆ ಕಾಯಕ್ಕಿಟ್ಬಿಟ್ಟು ಒಂದೊಂದನ್ನೇ ಡೀಪ್ ಫ್ರೈ ಮಾಡಿದ್ದೀನಿ. ಸೊ ಟೀ ಟೈಮಲ್ಲಂತೂ ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈ ಸಿಹಿಗೆಣಸು ಬದಲು ನಾರ್ಮಲಾಗಿ ನಾವು ಆಲೂಗಡ್ಡೆ ಕೂಡ ಬಳಸಿ ಮಾಡ್ಬೋದು. ಈ ಸ್ನ್ಯಾಕ್ಸ್ನ ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಬ್ರೆಡ್ಡು ಬಿಸ್ಕೆಟು ಅಥವಾ ಔಟ್ಸೈಡ್ ಹೋಗಿ ತಿನ್ನೋದಕ್ಕಿಂತ ಟೀ ಟೈಮಲ್ಲಿ ಹೆಲ್ದಿಯಾಗಿ ಈ ಥರ ಮನೇಲೇ ಮಾಡ್ಬೋದು. ಸೊ ಸ್ವೀಟ್ ಗೆಣಸಲ್ಲೂ ತುಂಬ ವಿಟಮಿನ್ಸ್ ಎಲ್ಲ ಇರುತ್ತೆ. ಸೊ ಪ್ರತಿಯೊಂದು ತರಕಾರಿಲಿ ಅದರದ್ದೇ ಆದ ವಿಟಮಿನ್ಸ್ ಇರೋದ್ರಿಂದ ನಾವು ಪ್ರತಿಯೊಂದೂ ಇಂಟೇಕ್ ಮಾಡಬೇಕು. ಸೊ ಡೈರೆಕ್ಟಾಗಿ ತಿನ್ನೋಕ್ಕೆ ಕಷ್ಟ ಅನ್ನೋರು ಈ ಥರ ಸ್ನ್ಯಾಕ್ಸ್ನ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಅದರಲ್ಲಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು, ಅದಕ್ಕೆ ನಿಮ್ಮೊಟ್ಟಿಗೆ ಶೇರ್ ಮಾಡಿದೆ. ಸೊ ಈ ರೆಸಿಪಿನ ಅರೌಂಡ್ 15 ಮಿನಿಟ್ಸಲ್ಲೆಲ್ಲ ಮಾಡಿಬಿಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಸೊ ಇದೇ ಥರ ಈಸಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.